ಏಳಿಕಾಯಲ್ಲಿ ಡೈರೆಕ್ಟಾಗಿ ಸ್ಟವ್ ಮೇಲೆ ಯಾವ ಥರ ಬೇಯಿಸ್ಕೊಂಡು ಗೊಜ್ಜು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಏಳಿಕಾಯಿನ ನೋಡಿ ಇಷ್ಟು ಸ್ವಲ್ಪ ಹಚ್ಚಿ ಇದ್ರ ಒಳಗಿರೋದೆಲ್ಲ ತಿರಳು ಸ್ವಲ್ಪ ತೆಗೆದು ಹಾಕ್ಕೊಂಡಿದ್ದೀನಿ. ಇದರೊಳಗೆ ಏನೇನು ತುಂಬಬೇಕು ಅಂತ ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ಒಂದು ಬಟ್ಲಿಗೆ ಸ್ವಲ್ಪ ಬೆಲ್ಲ, 1 ಸ್ಪೂನಷ್ಟು ಬೆಲ್ಲ, ಬರೀ ಮೆಣಸಿನ ಪುಡಿ ಸ್ವಲ್ಪ, ಜೀರಿಗೆ ಪುಡಿ 1 ಸ್ಪೂನು, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ. ಇದಿಷ್ಟು ಹಾಕಿ ಕಲಸಿ ನೀಟಾಗಿ ಈ ಏಳಿಕಾಯಿ ನಾವು ಹಚ್ಚಿಟ್ಟಿದ್ದೀವಲ್ಲ ಅದರೊಳಗೆ ತುಂಬ್ಕೋಬೇಕು ನೋಡಿ. ನೋಡಿ ಇದನ್ನೆಲ್ಲ ನೀಟಾಗಿ ಹಿಂಗೆ ಒಳಗೆ ತುಂಬಿಕೊಂಡು ಈಗ ನಾವು ಕಟ್ ಮಾಡಿರ್ತೀವಲ್ಲ ಇದನ್ನು ಹೀಗೆ ಮುಚ್ಚಿಟ್ಟು ಗ್ಯಾಸ್ ಮೇಲಿಟ್ಟು ಬೇಯಿಸಬೇಕು. ನೋಡಿ ಮಂದ ಉರಿಯಲ್ಲಿ ಈ ಥರ ಬೇಯಿಸ್ಕೋಬೇಕು. ಇದು ನಮ್ಮ ಅತ್ತೆಯವ್ರ ರೆಸಿಪಿ. ಇದು ಬೆಂದ ಮೇಲೆ ಅದನ್ನು ಅನ್ನದ ಮೇಲೆ ಹಂಗೆ ಕಿವುಚ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ. ನೋಡಿ ಈ ಥರ ಒಳಗೆ ಬೇಯುತ್ತದು ಮಸಾಲೆ ಎಲ್ಲ. ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಒಳಗೆ ಕುದೀತಾ ಇರುತ್ತೆ, ಮೇಲೆ ಸುತ್ತ ಕಪ್ಪಾಗುತ್ತೆ. ಈಗ ಒಂದು 5 ನಿಮಿಷ ಆದಮೇಲೆ ಅದನ್ನ ನೀಟಾಗಿ ತೆಗೆದು ಒಂದು ಬಟ್ಲಲ್ಲಿಟ್ಟು ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ಅದು ನಮಗೆ ಕಿವುಚಕ್ಕಾಗಲ್ಲ. ತಣ್ಣಗಾದ್ಮೇಲೆ ಅನ್ನದ ಮೇಲೆ ತೆಗೆದು ಕಿವುಚ್ಕೋಬೇಕು. ನೋಡಿ ಈಗ ತಣ್ಣಗಾಗಿದೆ ನೋಡಿ. ಈ ಥರ ತೆಗೆದು ಇದನ್ನು ಅನ್ನಕ್ಕೆ ಹಿಂಗೆ ಒಳಗಿರೋದನ್ನೆಲ್ಲ ಹಿಂಗೆ ಕಿವುಚ್ಕೊಂಡು ತುಂಬ ರುಚಿಯಾಗಿರುತ್ತೆ. ನೋಡಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ.